ಸ್ಟೂಡೆಂಟ್ಸ್, ವೆಲ್ಕಮ್ ಟು ನರ್ಸಿಂಗ್ ಸ್ಪಿಯರ್. ಮೈಸೆಲ್ಫ್ ಡಾಕ್ಟರ್ ಸೋನಿಕಾ. ಸ್ಟೂಡೆಂಟ್ಸ್, ಇವತ್ತು ನಾವು ಈ ವಿಡಿಯೋ ಸೀರೀಸಲ್ಲಿ ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ಸ್ ಬಂದುಬಿಟ್ಟು ಫಂಡಮೆಂಟಲ್ ಆಫ್ ನರ್ಸಿಂಗ್. ಆ ಫಂಡಮೆಂಟಲ್ ಆಫ್ ನರ್ಸಿಂಗಲ್ಲಿ ನಮ್ಮ ಫಸ್ಟ್ ಟಾಪಿಕ್, ಇವತ್ತಿನ ಡಿಸ್ಕಷನ್ದು ಫಸ್ಟ್ ಟಾಪಿಕ್ ಬಂದುಬಿಟ್ಟು ವೈಟಲ್ ಸೈನ್ಸ್. ಆ ವೈಟಲ್ ಸೈನಲ್ಲಿ ಎಸ್ಪೆಷಲಿ ಇವತ್ತು ನಾವು ಟೆಂಪ್ರೇಚರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೋಡೋಣ ವೈಟಲ್ ಸೈನ್ಸ್ ಅಂದರೆ ಏನು ಅಂತ. ಸೊ ಫಸ್ಟು ವೈಟಲ್ ಸೈನ್ಸ್ ಅಂದರೆ ಏನು ಅಂತ ನೋಡಿಬಿಡೋಣ. ವೈಟಲ್ ಸೈನ್ದು ಡೆಫಿನೇಷನ್ ನೋಡಿಬಿಡೋಣ. ವೈಟಲ್ ಸೈನ್ಸ್ ಆರ್ ನಥಿಂಗ್ ಬಟ್ ಆಬ್ಜೆಕ್ಟಿವ್ ಮೆಷರ್ಮೆಂಟ್ ವಿಚ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ವೈಟಲ್ ಆರ್ಗನ್ಸ್ ಲೈಕ್ ಬ್ರೈನ್, ಹಾರ್ಟ್ ಆ್ಯಂಡ್ ಲಂಗ್. ಸೊ ಆಬ್ಜೆಕ್ಟಿವ್ ಮೆಷರ್ಮೆಂಟ್ ಅಂತಂದರೆ ಏನು ಅಂತಂದರೆ, ನಾವೀಗ ಯಾವುದಾದ್ರೂ ಒಂದು ಲೈಕ್ ವೈಟಲ್ ಸೈನ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು, ಅದನ್ನು ಮೆಷರ್ ಮಾಡಿದಾಗ ಅದಕ್ಕೆ ನಾವು ಒಂದು ವ್ಯಾಲ್ಯೂ ಕೊಡ್ಬೋದು, ಅದಕ್ಕೆ ಒಂದು ನಂಬರ್ ಕೊಡ್ಬೋದು. ಆ ಥರ ಮೆಷರ್ಮೆಂಟ್ಸ್ನ ನಾವೇನಂತ ಹೇಳ್ತೀವಿ ಅಂದರೆ ಆಬ್ಜೆಕ್ಟಿವ್ ಮೆಷರ್ಮೆಂಟ್ಸ್ ಅಂತ ಹೇಳ್ತೇವೆ. ಸೊ ಈ ವೈಟಲ್ ಸೈನ್ಸ್ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತವೆ ನಮಗೆ? ನಮ್ಮ ಬಾಡಿಲಿರೋ ವೈಟಲ್ ಆರ್ಗನ್ಸ್, ಅಂದರೆ ತುಂಬ ಇಂಪಾರ್ಟೆಂಟ್ ಆರ್ಗನ್ಸ್ ಆಗಿರೋಂಥ ಬ್ರೈನ್, ಹಾರ್ಟ್, ಲಂಗ್ಸ್, ಕಿಡ್ನಿ, ಈ ಎಲ್ಲದ್ರ ಬಗ್ಗೆನೂ ನಮಗೆ ಇನ್ಫಾರ್ಮೇಷನ್ ಕೊಡೋ ಅಂಥ ಸೈನ್ಸ್ಗೆ ನಾವು ಏನಂತ ಹೇಳ್ತೇವೆ? ವೈಟಲ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಬಾಡಿಲಿ ಯಾವ್ಯಾವುದು ವೈಟಲ್ ಸೈನ್ಸ್ ಇದೆ ಅಂದರೆ, ಮೇಜರಾಗಿ 4 ವೈಟಲ್ ಸೈನ್ಸ್ ಇದೆ. ಅದನ್ನ ಯಾವ ಥರ ನೆನ್ಪಿಟ್ಕೋಬೇಕು ಅಂದರೆ T, P, R ಆ್ಯಂಡ್ BP ಅಂತ ಹೇಳಿಬಿಟ್ಟು ನೆನ್ಪಿಟ್ಕೋಬೇಕು. TPR, BP ಆರ್ ದ ವೈಟಲ್ ಸೈನ್ಸ್. T ಸ್ಟ್ಯಾಂಡ್ಸ್ ಫಾರ್ ಟೆಂಪ್ರೇಚರ್, P ಸ್ಟ್ಯಾಂಡ್ಸ್ ಫಾರ್ ಪಲ್ಸ್, R ಸ್ಟ್ಯಾಂಡ್ಸ್ ಫಾರ್ ರೆಸ್ಪಿರೇಷನ್ ಆ್ಯಂಡ್ BP ಸ್ಟ್ಯಾಂಡ್ಸ್ ಫಾರ್ ಬ್ಲಡ್ ಪ್ರೆಷರ್. ಇದು ನಮ್ಮ 4 ಮೇಜರ್ ವೈಟಲ್ ಸೈನ್ಸ್ ಬಂದುಬಿಟ್ಟು ಯಾವುದು ಅಂದರೆ ಟೆಂಪ್ರೇಚರ್, ಪಲ್ಸ್, ರೆಸ್ಪಿರೇಷನ್ ಮತ್ತು ಬ್ಲಡ್ ಪ್ರೆಷರ್. ಸೊ ನಮ್ಮ ಬಾಡಿಲಿ ಹಾಗೆ ಇನ್ನೊಂದು 5th ವೈಟಲ್ ಸೈನ್ ಕೂಡ ಇದೆ. ಅದು ಯಾವುದು ಅಂತಂದರೆ, 5th ವೈಟಲ್ ಸೈನ್ ಈಸ್ ಪೇಯ್ನ್. 5th ವೈಟಲ್ ಸೈನ್ ಬಂದುಬಿಟ್ಟು ಪೇಯ್ನ್. ಅದು ಕೂಡ ಕಾನ್ಷಿಯಸ್ ಪೇಷಂಟ್ಸಲ್ಲಿ. ಪೇಷಂಟ್ಸಲ್ಲಿ 5th ವೈಟಲ್ ಸೈನ್ ಬಂದುಬಿಟ್ಟು ಪೇಯ್ನ್. ಸೊ ಅದೇ ಅನ್ಕಾನ್ಷಿಯಸ್ ಪೇಷಂಟ್ಸಲ್ಲಿ ಏನಾಗುತ್ತೆ, ಪೇಷಂಟ್ಸ್ಗೆ ಹೇಳೋಕ್ಕಾಗಲ್ಲ, ಅವರಿಗೆ ಪೇಯ್ನ್ ಆಗ್ತಿದೇನೋ ಇಲ್ಲೋ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಅದನ್ನು ಪೇಯ್ನ 5th ವೈಟಲ್ ಸೈನ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ? ಯೂಶಲಿ ಪ್ಯುಪಿಲರಿ ರೆಸ್ಪಾನ್ಸ್ನ 5th ವೈಟಲ್ ಸೈನ್ ಅಂತ ಹೇಳಿಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. 5th ವೈಟಲ್ ಸೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ವೈಟಲ್ ಸೈನ್ ಡೆಫಿನೇಷನ್. ಮತ್ತು ನಮ್ಮ ಬಾಡಿಲಿ ಯಾವ್ಯಾವ್ದು ವೈಟಲ್ ಸೈನ್ಸ್ ಇದೆ ಅಂತ ಹೇಳಿಬಿಟ್ಟು ನಾವು ಈಗ ನೋಡಿದ್ವಿ. ಸೊ ನೆಕ್ಸ್ಟ್ ಫಸ್ಟ್ ವೈಟಲ್ ಸೈನ್ ಆದಂಥ ಟೆಂಪ್ರೇಚರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಟೆಂಪ್ರೇಚರ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟು ನಾವು ಟೆಂಪ್ರೇಚರ್ ಅಂತ ಬಂದಾಗ ಏನಂತಂದರೆ, ನಮ್ಮ ಬಾಡಿಲಿ ಕೆಲವೊಂದು ಪ್ರೊಸೆಸಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡೈಜೆಷನ್ ಆಗುತ್ತೆ, ರೆಸ್ಪಿರೇಷನ್ ಆಗುತ್ತೆ, ಅಥವಾ ಎಕ್ಸ್ಕ್ರೀಷನ್ ಆಗುತ್ತೆ. ಸೊ ಎಲ್ಲದರಿಂದ ಏನಾಗುತ್ತೆ ಅಂದರೆ, ಈ ಪ್ರೋಸೆಸ್ಸಿಂದ ಏನಾಗುತ್ತೆ ಅಂದರೆ, ಕೆಲವೊಂದು ಸರಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಕೆಲವೊಂದು ಕಡೆ ಹೀಟ್ ಲಾಸ್ ಆಗುತ್ತೆ. ಸೊ ನಮ್ಮ ಬಾಡಿಲಿ ಕಂಟಿನ್ಯೂಸ್ ಆಗಿ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಹೀಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಈ ಬ್ಯಾಲೆನ್ಸ್ ಏನಿದೆಯಲ್ಲ, ಈ ಬ್ಯಾಲೆನ್ಸ್ ಬಿಟ್ವೀನ್ ಹೀಟ್ ಪ್ರೊಡ್ಯೂಸ್ ಟು ಹೀಟ್ ಲಾಸ್ ಏನಿದೆಯಲ್ಲ, ಅದನ್ನು ನಾವು ಟೆಂಪ್ರೇಚರ್ ಅಂತ ಹೇಳ್ತೀವಿ. ಅದು ಎರಡು, ಈಗ ಒಂದು ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ, ಇನ್ನೊಂದು ಸ್ವಲ್ಪ ಹೀಟ್ ಲಾಸ್ ಆಗ್ತಿರುತ್ತೆ. ಸೊ ಅವೆರಡನ್ನು ನಾವು ಮೈನಸ್ ಮಾಡಿದಾಗ ಒಂದು ಸ್ವಲ್ಪ ಹೀಟು ನಮ್ಮ ಬಾಡಿಲಿ ಉಳ್ಕೊಳ್ಳುತ್ತೆ. ಆ ಹೀಟ್ನ ಮೆಷರ್ ಮಾಡಿದಾಗ ನಮಗೆ ಏನಂತ ಹೇಳ್ತೇವೆ? ನಾವು ಅದನ್ನು ಟೆಂಪ್ರೇಚರ್ ಅಂತ ಹೇಳ್ತೇವೆ. ಸೊ ಅದಕ್ಕಿಂತ ಮುಂಚೆ ಒಂದು ವರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಹ್ಯೂಮನ್ ಬೀಯಿಂಗ್ಸ್ನ ಹೋಮಿಯೋಥರ್ಮಿಕ್ ಅಂತ ಹೇಳ್ತೇವೆ. ಹೋಮಿಯೋಥರ್ಮಿಕ್ ಅಂತ ಅಂದರೆ ಏನಂತಂದರೆ, ನಥಿಂಗ್ ಬಟ್ ವಿ ಆರ್ ವಾರ್ಮ್ ಬ್ಲಡೆಡ್ ಅಂತಂದರೆ ಏನು ಅಂತಂದರೆ, ವಿ ಮೇಂಟೈನ್ ಬಾಡಿ ಟೆಂಪ್ರೇಚರ್ ಇಂಡಿಪೆಂಡೆಂಟ್ ಆಫ್ ದ ಔಟ್ಸೈಡ್ ಎನ್ವಿರಾನ್ಮೆಂಟ್. ಇದು ಯಾವ ಥರ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ವಿಂಟರ್ ಸೀಸನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ವಿಂಟರ್ ಸೀಸನ್ ನಡೀತಾ ಇದೆ ಅಂದಾಗ ಏನಾಗುತ್ತೆ, ಹೊರಗಡೆ ಟೆಂಪ್ರೇಚರ್ ತುಂಬ ಕಡಿಮೆ ಆಗುತ್ತೆ. ಯೂಶಲಿ ನಾವು ರೂಮ್ ಟೆಂಪ್ರೇಚರ್ ಏನಂತ ತೊಗೊತೀವಿ, 24 ಡಿಗ್ರಿ ಸೆಲ್ಸಿಯಸ್ ಅಂತ ತೊಗೋತೀವಲ್ವ. ರೂಮ್ ಟೆಂಪ್ರೇಚರ್ 24 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಅದೇ ಟೆಂಪ್ರೇಚರ್ ಇದರಲ್ಲಿ ವಿಂಟರ್ ಸೀಸನ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸಪೋಸ್ 19ಗೆಲ್ಲ ಹೋಗುತ್ತೆ, 19, 18, ಕೆಲವೊಂದು ಪ್ರದೇಶದಲ್ಲೆಲ್ಲ 9, 8, ಈ ಥರ 9, 8 ಡಿಗ್ರಿ ಸೆಲ್ಸಿಯಸ್ಗೆಲ್ಲ ಟೆಂಪ್ರೇಚರ್ ಹೋಗುತ್ತೆ. ಸೊ ಆವಾಗ ಹೊರಗಡೆ ಟೆಂಪ್ರೇಚರ್ ಕಡಿಮೆ ಆದಾಗ ಏನಾಗಬೇಕು, ನಮ್ಮ ಬಾಡಿಲೂ ಕೂಡ ಟೆಂಪ್ರೇಚರ್ ಕಡಿಮೆ ಆಗಬೇಕು. ಬಟ್ ಆ ಥರ ಆಗಲ್ಲ.
ನಮ್ಮ ಬಾಡಿಲಿ ಒಂದು ಕಾನ್ಸ್ಟೆಂಟ್ ಟೆಂಪ್ರೇಚರು ಮೇಂಟೈನ್ ಆಗಿರುತ್ತೆ. ಈವನ್ ಸಮ್ಮರಲ್ಲೂ ಕೂಡ, ಸಮ್ಮರಲ್ಲಿ ಟೆಂಪ್ರೇಚರ್ ಯೂಶ್ವಲಿ ಜಾಸ್ತಿ ಆಗುತ್ತೆ, 35, 36 ಆ ಥರ ಹೋಗುತ್ತೆ. ಸೊ ಆವಾಗ ಏನಾಗಬೇಕು, ಟೆಂಪ್ರೇಚರು ಸಮ್ಮರಲ್ಲಿ ಜಾಸ್ತಿಯಾಗಿ ಏನಾಗಬೇಕು, ನಮ್ಮ ಬಾಡಿ ಟೆಂಪ್ರೇಚರು ಕೂಡ ಜಾಸ್ತಿ ಆಗಬೇಕು, ನಮ್ಮ ಬಾಡಿ ಟೆಂಪ್ರೇಚರು ಕೂಡ ಜಾಸ್ತಿ ಆಗಬೇಕು. ಬಟ್ ಆದರೆ ಇದು ಯಾವುದೇ ಹೊರಗಡೆ ಟೆಂಪ್ರೇಚರು ನಮ್ಮ ಬಾಡಿ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ನಮ್ಮ ಬಾಡಿಲಿ ಯಾವಾಗಲೂ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ವಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಹೋಮಿಯೋಥರ್ಮಿಕ್, ಅಂದರೆ ವಿ ಆರ್ ಕೇಪೇಬಲ್ ಆಫ್ ಮೇಂಟೈನಿಂಗ್ ಆರ್ ಬಾಡಿ ಟೆಂಪ್ರೇಚರ್ ಇಂಡಿಪೆಂಡೆಂಟ್ ಆಫ್ ದ ಔಟ್ಸೈಡ್ ಎನ್ವಿರಾನ್ಮೆಂಟ್. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಮನುಷ್ಯರನ್ನ ಹೋಮಿಯೋಥರ್ಮಿಕ್ ಅಥವಾ ವಾರ್ಮ್ ಬ್ಲಡೆಡ್ ಪೀಪಲ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಸೊ ನಾನು ಆಗಲೇ ಹೇಳಿದಾಗೆ ಟೆಂಪ್ರೇಚರ್ ಇಸ್ ನಥಿಂಗ್ ಬಟ್ ಹೀಟ್ ಪ್ರೊಡ್ಯೂಸ್ಡ್ ಮೈನಸ್ ಹೀಟ್ ಲಾಸ್, ದಟ್ ಈಸ್ ನಥಿಂಗ್ ಬಟ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಅ ಹೀಟ್ ಪ್ರೊಡ್ಯೂಸ್ ಆ್ಯಂಡ್ ಹೀಟ್ ಲಾಸ್. ಆ ಹೀಟ ಒಳಗಡೆ ಉಳಿದಿರೋ ಹೀಟ್ನ ಮೆಷರ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಟೆಂಪ್ರೇಚರ್ ಸಿಗುತ್ತೆ. ಟೆಂಪ್ರೇಚರ್ ನಾವು ಕಂಡಿಡ್ಕೋಬೋದು. ಸೊ ಇಟ್ ಈಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ ಬಿಟ್ವೀನ್ ಯುವರ್ ಹೀಟ್ ಪ್ರೊಡ್ಯೂಸ್ ಟು ಹೀಟ್ ಲಾಸ್. ಸೊ ನೆಕ್ಸ್ಟು ನಮ್ಮ ಬಾಡಿದು ನಾರ್ಮಲ್ ಬಾಡಿ ಟೆಂಪ್ರೇಚರ್ ಏನಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಾರ್ಮಲ್ ಬಾಡಿ ಟೆಂಪ್ರೇಚರ್ ಬಂದುಬಿಟ್ಟು ನಾವು ಯೂಶ್ವಲಿ ಟೆಂಪ್ರೇಚರ್ನ 2 SI ಯೂನಿಟಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. 2 SI ಯೂನಿಟಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಒಂದು ಡಿಗ್ರಿ ಸೆಲ್ಸಿಯಸ್ ಅಥವಾ ಫ್ಯಾರನೈಟ್. ಡಿಗ್ರಿ ಸೆಲ್ಸಿಯಸ್ ಅಥವಾ ಫ್ಯಾರನೈಟಲ್ಲೂ ಕೂಡ ನಾವು ಇದನ್ನು ಟೆಂಪ್ರೇಚರ್ನ ಡಿನೋಟ್ ಮಾಡ್ತೇವೆ. ಸೊ ನಮ್ಮ ಬಾಡಿದು ನಾರ್ಮಲ್ ಟೆಂಪ್ರೇಚರ್ ಬಂದುಬಿಟ್ಟು 36.5 ಡಿಗ್ರಿ ಸೆಲ್ಸಿಯಸ್ ಟು 37.5 ಡಿಗ್ರಿ ಸೆಲ್ಸಿಯಸ್. ಸೊ ನಾನು ಮುಂಚೆನೂ ಸಹ ಹೇಳಿದ್ದೀನಿ, ಯಾವುದಾದ್ರೂ ನಾವು ನಾರ್ಮಲ್ ಅಂತ ಯಾವುದಾದ್ರೂ ಮಾತಾಡಬೇಕಾದ್ರೆ, ಏನಾದರೂ ಆಗಿರ್ಬೋದು, ಟೆಂಪ್ರೇಚರು, BP ಯಾವುದಾದ್ರೂ ಆಗಿರ್ಬೋದು, ನಾರ್ಮಲ್ ಅಂತ ಮಾತಾಡಬೇಕಾದ್ರೆ ಯಾವಾಗಲೂ ರೇಂಜಲ್ಲಿ ಮಾತಾಡಬೇಕು. 1-2 ವ್ಯಾಲ್ಯೂಸ್ ಮಧ್ಯೆ ರೇಂಜ್ ಕೊಡಬೇಕು. ಸೊ ನಮ್ಮ ಬಾಡಿದು ನಾರ್ಮಲ್ ಟೆಂಪ್ರೇಚರ್ ಬಂದುಬಿಟ್ಟು 36.5 ಟು 37.5 ಡಿಗ್ರಿ ಸೆಲ್ಸಿಯಸ್. ಸೊ ನಾವು ಯೂಶ್ವಲಿ ಎಲ್ಲೆಲ್ಲಿ ಮೆಷರ್ ಮಾಡ್ತೀವಿ ಟೆಂಪ್ರೇಚರ್ ಅಂದರೆ, ಓರಲಲ್ಲಿ ಮೆಷರ್ ಮಾಡ್ಬೋದು, ಅಂದರೆ ಬಿಲೋ ದ ಟಂಗ್, ಆಕ್ಸಿಲಾ ಅಥವಾ ರೆಕ್ಟಲ್. ಯೂಶ್ವಲಿ ಈ 3 ಪ್ಲೇಸಸಲ್ಲಿ ನಾವು ಟೆಂಪ್ರೇಚರ್ನ ಮೆಷರ್ ಮಾಡ್ತೀವಿ. ಸೊ ನಾವು ಓರಲ್ ಟೆಂಪ್ರೇಚರ್ ಮೆಷರ್ ಮಾಡಿದಾಗ ಯೂಶ್ವಲಿ ನಮಗೆ ನಾರ್ಮಲ್ ಎಷ್ಟು ಬರುತ್ತೆ ಅಂತಂದರೆ, ಯೂಶ್ವಲಿ ನಾರ್ಮಲ್ ಓರಲ್ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದನ್ನು ನಾವು ಫ್ಯಾರನೈಟಾಗಿ ಕನ್ವರ್ಟ್ ಮಾಡಿಕೊಂಡಾಗ 98.6 ಫ್ಯಾರನೈಟ್ ಆಗುತ್ತೆ. ಸೊ ಇದು ನಾರ್ಮಲ್ ಓರಲ್ ಟೆಂಪ್ರೇಚರ್ ಆಗಿರುತ್ತೆ. ನಾರ್ಮಲ್ ಓರಲ್ ಟೆಂಪ್ರೇಚರ್ ನಾವು ಮೆಷರ್ ಮಾಡಿದಾಗ ಯೂಶ್ವಲಿ 37 ಡಿಗ್ರಿ ಸೆಲ್ಸಿಯಸ್ ಅಥವಾ 98.6 ಫ್ಯಾರನೈಟ್ ಬರುತ್ತೆ. ಸೊ ಅದೇ ನಾವು ಆಕ್ಸಿಲಾದಲ್ಲಿ ಮೆಷರ್ ಮಾಡಿದಾಗ, ನಾವು ಆಕ್ಸಿಲರಿ ಟೆಂಪ್ರೇಚರ್ ತೊಗೊಂಡಾಗ ಯೂಶ್ವಲಿ ಆಕ್ಸಿಲರಿ ಟೆಂಪ್ರೇಚರ್ ಏನಿರುತ್ತಲ್ಲ ಅದು 0.5 ಡಿಗ್ರಿ ಸೆಲ್ಸಿಯಸ್ 0.5 ಡಿಗ್ರಿ ಸೆಲ್ಸಿಯಸ್ ಲೆಸ್ ಇರುತ್ತೆ ಕಂಪೇರ್ ಟು ಓರಲ್ ಟೆಂಪ್ರೇಚರ್. ಓರಲ್ ಟೆಂಪ್ರೇಚರ್ಗಿಂತ 0.5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುತ್ತೆ. ಸೊ ನಾನು ಓರಲ್ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂತ ಹೇಳಿದೆ, 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ವೆರಾಸ್ ಆಕ್ಸಿಲರಿ 0.5 ಕಡಿಮೆ ಇರುತ್ತೆ. ಸೊ 36.5 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದನ್ನು ಫ್ಯಾರನೈಟಾಗಿ ಕನ್ವರ್ಟ್ ಮಾಡಿದ್ವಿ ಅಂದರೆ 97.7 ಫ್ಯಾರನೈಟ್ ಆಗುತ್ತೆ. ಸೊ ಇದು ನಾರ್ಮಲಿ ಆಕ್ಸಿಲರಿ ಟೆಂಪ್ರೇಚರ್ ನಾವು ತೊಗೊಂಡಾಗ ಯೂಶ್ವಲಿ 0.5 ಡಿಗ್ರಿ ಸೆಲ್ಸಿಯಸ್ ಓರಲ್ ಟೆಂಪ್ರೇಚರ್ಗಿಂತ ಕಡಿಮೆ ಬರುತ್ತೆ. ಸೊ ಅದನ್ನೇ ನಾವು ರೆಕ್ಟಲ್ ಟೆಂಪ್ರೇಚರ್ನ ಮೆಷರ್ ಮಾಡಿದ್ವಿ ಅಂದರೆ, ಯೂಶ್ವಲಿ ಇದೇನಾಗಿರುತ್ತೆ ಅಂದರೆ 0.5 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇರುತ್ತೆ. 0.5 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಓರಲ್ಗೆ ಕಂಪೇರ್ ಮಾಡಿದರೆ 0.5 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇರುತ್ತೆ. ಓರಲ್ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದೇ ವೇರಾಸ್ ರೆಕ್ಟಲಲ್ಲಿ 37.5 ಡಿಗ್ರಿ ಸೆಲ್ಸಿಯಸ್. ಅದನ್ನು ಫ್ಯಾರನೈಟಿಗೆ ಕನ್ವರ್ಟ್ ಮಾಡಿದ್ವಿ ಅಂದರೆ 99.5 ಫ್ಯಾರನೈಟ್ ಬರುತ್ತೆ. 99.5 ಫ್ಯಾರನೈಟ್ ಬರುತ್ತೆ. ಸೊ ಇದು ನಾರ್ಮಲ್ ಓರಲ್, ಆಕ್ಸಿಲರಿ ಮತ್ತು ರೆಕ್ಟಲ್ ಟೆಂಪ್ರೇಚರ್ಸ್. ನಮ್ಮ ಬಾಡಿ ನಾರ್ಮಲ್ ಟೆಂಪ್ರೇಚರ್ ಬಂದುಬಿಟ್ಟು ಎಷ್ಟು, 36.5 ಟು 37.5 ಡಿಗ್ರಿ ಸೆಲ್ಸಿಯಸ್ ಇಸ್ ದ ನಾರ್ಮಲ್ ಬಾಡಿ ಟೆಂಪ್ರೇಚರ್. ಸೊ ಇನ್ನೊಂದೇನು, ದೆರ್ ಇಸ್ ಸಮಥಿಂಗ್ ನೋನ್ ಆಸ್ ಕೋರ್ ಬಾಡಿ ಟೆಂಪ್ರೇಚರ್. ತುಂಬ ಅಕ್ಯುರೇಟಾಗಿ ನಮಗೆ ಮೆಷರ್ಮೆಂಟ್ ಬೇಕು ಅಥವಾ ನಮ್ಮ ಬಾಡಿಲಿ ಆಗ್ತಾ ಇರೋ ಚೇಂಜಸ್ನೆಲ್ಲ ನಾವು ಗೊತ್ತಾಗಬೇಕು ಅಂದರೆ ನಾವು ಯೂಶ್ವಲಿ ಕೋರ್ ಬಾಡಿ ಟೆಂಪ್ರೇಚರ್ನ ಮೆಷರ್ ಮಾಡ್ತೀವಿ. ಕೋರ್ ಬಾಡಿ ಟೆಂಪ್ರೇಚರ್ ಬಂದುಬಿಟ್ಟು 100 ಫ್ಯಾರನೈಟ್ ಅಥವಾ 37.8 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. 37.8 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ನಾವೀಗ 3 ಓರಲ್, ಆಕ್ಸಿಲರಿ ಮತ್ತು ರೆಕ್ಟಲ್ ಟೆಂಪ್ರೇಚರಿಗೆ ಕಂಪೇರ್ ಮಾಡಿದಾಗ ದಿಸ್ ಕೋರ್ ಬಾಡಿ ಟೆಂಪ್ರೇಚರ್ ಈಸ್ ನಿಯರ್ಲಿ ಈಕ್ವಲ್ ಟು rectal temperature. So nearly equal to the rectal temperature. So core body temperature is nearly equal to the rectal temperature. So ನಮಗೆ ಯಾವಾಗಲಾದರೂ ಕೋರ್ ಬಾಡಿ ಟೆಂಪ್ರೇಚರ್ ಮೆಷರ್ ಮಾಡಬೇಕು ಅಂದರೆ ಒನ್ ಆಫ್ ದ ವೇಸ್ ಈಸ್ ರೆಕ್ಟಲ್ ಬಾಡಿ ಟೆಂಪ್ರೇಚರ್ ಮೆಷರ್ ಮಾಡೋದ್ರಿಂದ ನಮಗೆ ನಿಯರ್ ಬೈ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಕೋರ್ ಬಾಡಿ ಟೆಂಪ್ರೇಚರ್
ರೆಕ್ಟಲ್ ಬಾಡಿ ಟೆಂಪ್ರೇಚರ್ಗೆ ನಿಯರ್ ಆಗಿರೋದ್ರಿಂದ ಯೂಶಲಿ ನಮಗೆ ಕೋರ್ ಬಾಡಿ ಟೆಂಪ್ರೇಚರ್ ಬೇಕು ಅಂದರೆ ನಾವು ರೆಕ್ಟಲ್ ಟೆಂಪ್ರೇಚರ್ನ ಮೆಷರ್ ಮಾಡ್ತೀವಿ. ಸೊ ಕ್ವೆಶನ್ಸು ಈ ಥರನೂ ಕೇಳ್ಬೋದು. ಕೋರ್ ಬಾಡಿ ಟೆಂಪ್ರೇಚರ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಅಂತಂದರೆ ನಮ್ಮ ರೆಕ್ಟಲ್ ಟೆಂಪ್ರೇಚರ್ಗೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್. ಸೊ ಇದರಲ್ಲಿ ಇನ್ನೊಂದು ಮ್ಯಾಥಮೆಟಿಕಲ್ ಕ್ವಶನ್ಸ್ ಏನಂತ ಕೇಳ್ತಾರೆ ಅಂದರೆ ಫ್ಯಾರನೈಟಲ್ಲಿ ಕೊಟ್ಬಿಟ್ಟು ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡಿ ಅಥವಾ ಸೆಲ್ಸಿಯಸ್ಸಿಂದ ಫ್ಯಾರನೈಟಿಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾರೆ. ಸೊ ಫಸ್ಟು ಸೆಲ್ಸಿಯಸ್ಸಿಗೆ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಅದಕ್ಕೊಂದು ಫಾರ್ಮುಲಾ ಇದೆ. ಸೆಲ್ಸಿಯಸ್ಸಿಗೆ ಡಿಗ್ರಿ ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಫ್ಯಾರನೈಟ್ ಮೈನಸ್ 32 ಇಂಟು 5/9 32 ಇಂಟು 5/9 ಈ ಫಾರ್ಮುಲಾನ ನಾವು ನೆನ್ಪಿಟ್ಕೋಬೇಕು. ಸಪೋಸ್ ಈಗ ಫ್ಯಾರನೈಟಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ಸೆಲ್ಸಿಯಸಲ್ಲಿ ಕೊಟ್ಬಿಟ್ಟು ಫ್ಯಾರನೈಟ್ ಕೇಳ್ತಿದ್ದಾರೆ ಅಂದರೆ ಇದನ್ನೇ ನಾವು ರೀಫ್ರೇಮ್ ಮಾಡ್ಬೋದು. ಫ್ಯಾರನೈಟ್ ಈಸ್ ಈಕ್ವಲ್ ಟು ಸೆಲ್ಸಿಯಸ್ ಇಂಟು 9/5 ಪ್ಲಸ್ 32. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಫಾರ್ಮುಲಾ ನೆನ್ಕೊಂಡ್ರೆ ಇನ್ನೊಂದು ಫಾರ್ಮುಲಾ ನಾವು ರೀಶೇಪ್ ಮಾಡ್ಕೋಬೋದು. ಸೊ ಯೂಶಲಿ ಸೆಲ್ಸಿಯಸಲ್ಲಿ ನೆನ್ಪಿಟ್ಕೊಳ್ಳಿ, ಫ್ಯಾರನೈಟಲ್ಲಿ ಕೊಟ್ಟು ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತ ಕೊಟ್ಟರು ಅಂದರೆ ಫ್ಯಾರನೈಟ್ ಮೈನಸ್ 32 ಇಂಟು 5/9 ಮಾಡಿದರೆ ನಮಗೆ ಸೆಲ್ಸಿಯಸಲ್ಲಿ ವ್ಯಾಲ್ಯೂ ಸಿಕ್ಬಿಡುತ್ತೆ. ಇದರಿಂದ ಮೋಸ್ಟ್ ಆಫ್ ಇಟ್ ನಮ್ಮ ನಾರ್ಸೆಟ್ ಅಥವಾ ಬೇರೆ ನರ್ಸಿಂಗ್ ಎಕ್ಸಾಮ್ಸಲ್ಲಿ ಇಲ್ಲಿಂದ ಕ್ಯಾಲ್ಕುಲೇಷನ್ ಬೇಸ್ಡ್ ಕ್ವಶನ್ಸ್ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಏನು ಅಂತ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಏನು ಹೇಳಿದೆ ನಾನು, ಟೆಂಪ್ರೇಚರ್ ಈಸ್ ನಥಿಂಗ್ ಬಟ್ ಹೀಟ್ ಪ್ರೊಡ್ಯೂಸ್ಡ್ ಮೈನಸ್ ಹೀಟ್ ಲಾಸ್ ಅಂತ ಹೇಳಿಬಿಟ್ಟು ಹೇಳಿದೆ. ಸೊ ನಮ್ಮ ಬಾಡಿಲಿ ಯಾವ್ಯಾವ ಥರ ಹೀಟ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನ ನೋಡೋಣ. ಅಂತ ನೋಡೋಣ. ಫಸ್ಟ್ ಬಂದುಬಿಟ್ಟು ಆಕ್ಸಿಡೇಷನ್ ಆಫ್ ಫುಡ್ ಅಥವಾ ಮೆಟಬಾಲಿಸಮ್ ಆಫ್ ಫುಡ್. ನಾವೇನು ಆಹಾರ ತಿಂತೀವಲ್ಲ ಅದರಿಂದ ಆಬ್ವಿಯಸ್ಲಿ ನಮಗೆಲ್ಲರಿಗೂ ಗೊತ್ತಿರೋದೆ ಎನರ್ಜಿ ರಿಲೀಸ್ ಆಗುತ್ತೆ. ಏಕೆಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ಸ್ ಇರುತ್ತೆ, ಇದೆಲ್ಲ ನಾವು ತಿನ್ನೋ ಆಹಾರದಲ್ಲಿ ಇರುತ್ತೆ. ಸೊ ಅದು ಬ್ರೇಕ್ ಡೌನ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಹೀಟು ಪ್ರೊಡ್ಯೂಸ್ ಆಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ, ಸೊ 1 ಗ್ರಾಮ್ ಆಫ್ ಪ್ರೋಟೀನ್ ಬ್ರೇಕ್ ಆದಾಗ ಎಷ್ಟು ಎನರ್ಜಿ ಸಿಗುತ್ತೆ ಅಂತ. 1 ಗ್ರಾಮ್ ಆಫ್ ಪ್ರೋಟೀನ್ ಬ್ರೇಕ್ ಮಾಡಿದ್ವಿ ಅಂತಂದರೆ ನಮ್ಮ ಬಾಡಿಲಿ 1 ಗ್ರಾಮ್ ಆಫ್ ಪ್ರೋಟೀನ್ ಬ್ರೇಕ್ ಆಯಿತು ಅಂದರೆ 4 ಕಿಲೋ ಕ್ಯಾಲರೀಸ್ ಸಿಗುತ್ತೆ. ವೆರಾಸ್ 1 ಗ್ರಾಮ್ ಆಫ್ ಫ್ಯಾಟ್ ಬರ್ನ್ ಆಯಿತು ಅಂದರೆ ಯೂಶಲಿ 9 ಕಿಲೋ ಕ್ಯಾಲರೀಸ್ ಎನರ್ಜಿ ಸಿಗುತ್ತೆ. ಅದೇ ಥರ 1 ಗ್ರಾಮ್ ಆಫ್ ಕಾರ್ಬೋಹೈಡ್ರೇಟ್ನ ಬ್ರೇಕ್ ಆಯಿತು ನಮ್ಮ ಬಾಡಿಲಿ ಅಂದರೆ 4 ಕಿಲೋ ಕ್ಯಾಲರೀಸ್ ಸಿಗುತ್ತೆ. ಫಸ್ಟ್ ಮೇಯ್ನಾಗಿ ಹೀಟ್ ಪ್ರೊಡ್ಯೂಸ್ ಆಗೋದೆಲ್ಲಿ, ಫಸ್ಟ್ ಪ್ರೋಸೆಸ್ ಬಂದುಬಿಟ್ಟು ನಮ್ಮದು ಆಕ್ಸಿಡೇಷನ್ ಆಫ್ ಫುಡ್ ಅಥವಾ ಮೆಟಬಾಲಿಸಮ್ ಆಫ್ ಫುಡ್ಡಿಂದ. ಯಾವಾಗ ಫುಡ್ ಬ್ರೇಕ್ ಡೌನ್ ಆಗುತ್ತೆ ಆವಾಗ ನಮಗೇನಾಗುತ್ತೆ, ಎನರ್ಜಿ ಸಿಗುತ್ತೆ. ಸೊ ಅದರಿಂದ ಹೀಟ್ ಪ್ರೊಡಕ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಪೆಸಿಫಿಕ್ ಡೈನಮಿಕ್ ಆ್ಯಕ್ಷನ್ ಆಫ್ ಫುಡ್ ಅಥವಾ ಥರ್ಮಿಕ್ ಎಫೆಕ್ಟ್. ಸೊ ಈ ಸ್ಪೆಸಿಫಿಕ್ ಡೈನಮಿಕ್ ಆ್ಯಕ್ಷನ್ ಆಫ್ ಫುಡ್ ಅಂತಂದರೆ ಏನು ಅಂದರೆ, ದ ಪ್ರೋಸೆಸ್ ಆಫ್ ಡೈಜೆಷನಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಏನಪ್ಪ ದ ಪ್ರೋಸೆಸ್ ಆಫ್ ಡೈಜೆಷನ್ ಅಂದರೆ, ಫಸ್ಟು ನಾವು ಅನ್ನನ ಬಾಯಲ್ಲಿ ಹಾಕ್ಕೊಂಡಾಗ ಏನು ಮಾಡ್ತೇವೆ, ಫಸ್ಟು ಜಗಿತೇವೆ. ಜಗ್ದಾದ್ಮೇಲೆ ಏನಾಗುತ್ತೆ, ಅದು ಈಸೋಫೇಗಸ್ಗೆ ಹೋಗುತ್ತೆ, ಈಸೋಫೇಗಸ್ಸಿಂದ ಸ್ಟೊಮಕಿಗೆ ಹೋಗುತ್ತೆ, ಸ್ಟೊಮಕಿಂದ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗ್ಬಿಟ್ಟು ಅಲ್ಲಿ ಅಬ್ಸಾರ್ಪ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಬ್ಸಾರ್ಪ್ಷನ್ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟು ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸಾರ್ಪ್ಷನ್ ಆಗಿಬಿಟ್ಟು ಕೊನೆಗೆ ಅಟ್ ದ ಎಂಡ್ ಏನಾಗುತ್ತೆ, ಎಕ್ಸ್ಕ್ರೀಷನ್ ಆಗುತ್ತೆ. ಸೊ ಇದೆಲ್ಲ ಪ್ರೋಸೆಸ್, ಬ್ರೇಕ್ ಡೌನ್ ಆಗೋದು, ಇದೆಲ್ಲ ಪ್ರೋಸೆಸ್ ಇದೆಯಲ್ಲ, ಈ ಪ್ರೋಸೆಸ್ಸಿಂದ ನಾವು ಚೀವ್ ಮಾಡೋದ್ರಿಂದ ಸ್ವಲ್ಪ ಹೀಟ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಆ ಪ್ರೋಸೆಸ್ಸಿಗೆ ಏನಂತ ಹೇಳ್ತೀವಿ ಅಂದರೆ ಸ್ಪೆಸಿಫಿಕ್ ಡೈನಮಿಕ್ ಆ್ಯಕ್ಷನ್ ಆಫ್ ಫುಡ್. ಥರ್ಮಿಕ್ ಎಫೆಕ್ಟ್ ಅಥವಾ ಸ್ಪೆಸಿಫಿಕ್ ಡೈನಮಿಕ್ ಆ್ಯಕ್ಷನ್ ಆಫ್ ಫುಡ್ ಅಂತಂದರೆ ಹೀಟ್ ಪ್ರೊಡ್ಯೂಸ್ಡ್ ಬೈ ದ process of digestion ಅಲ್ಲಿ ನಾನು ಆಗಲೇ ಹೇಳ್ದಂಗೆ ಚೀವಿಂಗ್ ಬರ್ಬೋದು, ಅಬ್ಸಾರ್ಪ್ಷನ್ ಬರ್ಬೋದು, ಬ್ರೇಕ್ ಡೌನ್, ಈ ಎಲ್ಲ ಪ್ರೋಸೆಸ್ಸಿಂದ ಏನಾಗುತ್ತೆ, ಕೆಲವೊಂದು ಎನರ್ಜಿ ರಿಲೀಸ್ ಆಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಸ್ಪೆಸಿಫಿಕ್ ಡೈನಮಿಕ್ ಆ್ಯಕ್ಷನ್ ಆಫ್ ಫುಡ್. ನೆಕ್ಸ್ಟ್ ಬಂದುಬಿಟ್ಟು ನಮಗೆಲ್ಲ ಗೊತ್ತಿರೋ ಹಾಗೆ ಎಕ್ಸಸೈಸಿಂದ ಮ್ಯಾಕ್ಸಿಮಮ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಯೂಶಲಿ ನಾವು ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕೆಲಿಟಲ್ ಮಸಲ್ಲು ಕಾಂಟ್ರಾಕ್ಷನ್ ಆಗುತ್ತೆ ಮತ್ತು ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಬಾಡಿಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಯೂಶಲಿ 80% ಕಾಂಟ್ರಾಕ್ಷನ್ ಆದಾಗ 80% ಆಫ್ ದ
ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ರಿಲ್ಯಾಕ್ಸೇಷನ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಯೂಶಲಿ ರೆಸ್ಟ್ ಆಫ್ ದ 20% ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅದು ರಿಲ್ಯಾಕ್ಸೇಷನ್ ಆಫ್ ದ ಮಸಲ್ಸಿಂದ, ರಿಲ್ಯಾಕ್ಸೇಷನ್ ಆಫ್ ದ ಸ್ಕೆಲಿಟಲ್ ಮಸಲ್ಸಿಂದ ಆಗುತ್ತೆ. ಸೊ ದಿಸ್ ಈಸ್ ತ್ರೀ ಮೋಡ್ಸ್ ಬೈ ವಿಚ್ ನಮ್ಮ ಬಾಡಿಲಿ ಹೀಟು ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಯಾವುದು ಅಂತ ನೋಡೋಣ. ನೆಕ್ಸ್ಟು ಬಂದುಬಿಟ್ಟು ಹಾರ್ಮೋನ್ಸ್. ನಮ್ಮ ಬಾಡಿಲಿ ಕೆಲವೊಂದು ಹಾರ್ಮೋನ್ಸ್, ಯೂಶಲಿ ನಾವು ಎಕ್ಸೈಟೆಡ್ ಆದ್ವಿ, ಸ್ಟ್ರೆಸ್ ಆದ್ವಿ, ಸೊ ಈ ಎಲ್ಲ ಮೂಮೆಂಟಲ್ಲೂ ಏನಾಗುತ್ತೆ ಅಂದರೆ ಕೆಲವೊಂದು ಹಾರ್ಮೋನ್ಸ್ ನಾವು ನೋಡಿರ್ಬೋದು. ನಮಗೆ ಯಾವಾಗಲಾದರೂ ಸ್ಟ್ರೆಸ್ ಆಯಿತು ಅಂತಂದರೆ ನಮಗೆಲ್ಲ ತುಂಬ ಬಿಸಿ ಫೀಲ್ ಆಗ್ತಾ ಇರುತ್ತೆ, ನಮ್ಮ ಕೈಯೆಲ್ಲ ಬಿಸಿ ಆಗ್ತಾರೋ ಫೀಲ್ ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಸ್ಟ್ರೆಸ್ ಆಯಿತು ಅಥವಾ ಎಕ್ಸೈಟ್ಮೆಂಟ್ ಇತ್ತು ಅಂತಂದರೆ ಅವಾಗ ಯೂಶಲಿ ಏನಾಗುತ್ತೆ, ನಮ್ಮ ಕೈ ಕಾಲೆಲ್ಲ ಬಿಸಿ ಆಯಿತು ಅಂತ ನಮಗೆ ಅನಿಸುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿಲಿ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಹಾರ್ಮೋನ್ಸ್ ಅವಾಗೇನಾಗುತ್ತೆ, ಹಾರ್ಮೋನ್ಸ್, ಈ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ ಅದು ರಿಲೀಸ್ ಆಗುತ್ತೆ, ಅದರಿಂದ ಅದು ಬ್ರೇಕ್ ಡೌನ್ ಆಗಿ ಸೊ ಹೀಟು ಪ್ರೊಡ್ಯೂಸ್ ಆಗುತ್ತೆ. ಸೊ ಯೂಶಲಿ ಸ್ಟ್ರೆಸ್ ಮತ್ತು ಎಕ್ಸೈಟ್ಮೆಂಟ್ ಆದಾಗ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಅದರಿಂದನೂ ಕೂಡ ಹೀಟ್ ಪ್ರೊಡ್ಯೂಸ್ ನಮ್ಮ ಬಾಡಿಲಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್, ದಟ್ ಈಸ್ ಹೈಪೋಥಾಲಮಸ್ ಎಲ್ಲಿರುತ್ತೆ ಅಂದರೆ ನಮ್ಮ ಬ್ರೈನ್, ಬೇಸ್ ಆಫ್ ದ ಬ್ರೈನಲ್ಲಿ ಸಿಚುಯೇಟೆಡ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಬಾಡಿದು ಹೀಟ್ನ ರೆಗ್ಯುಲೇಟ್ ಮಾಡುತ್ತೆ, ಯಾವ ಥರ ರೆಗ್ಯುಲೇಟ್ ಮಾಡುತ್ತೆ ಅನ್ನೋದನ್ನು ನೋಡೋಣ. ಸೊ ಯೂಶಲಿ ನಾನು ಏನು ಹೇಳಿದೆ, ಬ್ರೈನಲ್ಲಿ ಹೈಪೋಥಾಲಮಸ್ ಇದೆ. ಸೊ ಸಪೋಸ್ ನಮ್ಮ ಬಾಡಿಲೀಗ, ಸೊ ನಾನೇನು ಹೇಳಿದೆ, ನಾವು ವಿ ಆರ್ ಹೋಮಿಯೋಥರ್ಮಿಕ್ ಪೀಪಲ್. ಸೊ ವಿ ರೆಗ್ಯುಲೇಟ್ ಅವರ್ ಓನ್ ಬಾಡಿ temperature and we maintain our temperature independent of the environment. Suppose ನಮ್ಮ ಬಾಡಿಲಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಂತ ತಿಳ್ಕೊಳ್ಳೋಣ, ಟೆಂಪ್ರೇಚರ್ ಜಾಸ್ತಿ ಆಗಿದೆ. ಸೊ ಅವಾಗ ಏನು ಮಾಡುತ್ತೆ, ಹೈಪೋಥಾಲಮಸ್ ಏನು ಮಾಡುತ್ತೆ, ಸೆನ್ಸ್ ಮಾಡುತ್ತೆ ನಮ್ಮ ಬಾಡಿಲಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ, ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅದು ಸೆನ್ಸ್ ಮಾಡುತ್ತೆ. ಅವಾಗ ಏನು ಮಾಡುತ್ತೆ, ಇನ್ ರಿಟರ್ನ್ ಟು ದಟ್ ಏನು ಮಾಡುತ್ತೆ ಅಂದರೆ ಕೆಲವೊಂದು ಆ್ಯಕ್ಷನ್ನ ಮಾಡಿಸುತ್ತೆ. ಯಾವ ಥರ ಅಂತಂದರೆ, ನಮಗೀಗ ಎಲ್ಲಾದರೂ ಹೊರಗಡೆ ಹೋದ್ವಿ ಅಥವಾ ಟೆಂಪ್ರೇಚರ್ ಜಾಸ್ತಿ ಆಯಿತು, ಬೇಸಿಗೆಗಾಲದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಸ್ವೆಟ್ಟಿಂಗಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ ಆ್ಯಕ್ಚುಲಿ ಕಡಿಮೆ ಆಗುತ್ತೆ. ಸೊ ದಟ್ಸ್ ಹೌ ದ ಹೈಪೋಥಾಲಮಸ್ ಮೇಂಟೈನ್ ದ ರೆಗ್ಯುಲೇಟ್ ದ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡುತ್ತೆ. ಫಸ್ಟ್ ಸಪೋಸ್ ಈಗ ಯಾವುದಾದ್ರೂ ಚಳಿಗಾಲದಲ್ಲಿ ನಾವು ರಾತ್ರಿ ಟೈಮ್ ಅಥವಾ 9 ಗಂಟೆ ಅಥವಾ 10 ಗಂಟೆ ಟೈಮಲ್ಲಿ ನಾವು ಹೊರಗಡೆ ಹೋದ್ವಿ ಅಂದರೆ ಫುಲ್ಲು ಏನು ಮಾಡುತ್ತೀವಿ, ತುಂಬ ಚಳಿ ಇರುತ್ತೆ ನಮಗೆ. ಅವಾಗ ಏನಾಗಬೇಕು, ತುಂಬ ಚಳಿ ಇರೋದ್ರಿಂದ ಟೆಂಪ್ರೇಚರ್ ತುಂಬ ಡೌನ್ ಇರುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ನಮ್ಮದು ಇಮಿಡಿಯೇಟ್ಲಿ ಏನು ಮಾಡ್ತೀವಿ ಅಂದರೆ ನಾವು ನಡುಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಡುಗೋದ್ರಿಂದ ಏನು ಹೇಳಿದೆ ನಾನು, ನಡುಗೋದಕ್ಕೆ ಏನಾಗುತ್ತೆ ಅಂತಂದರೆ ಸ್ಕೆಲಿಟಲ್ ಮಸಲ್ಸ್ ಎಲ್ಲ ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ಸ್ಕೆಲಿಟಲ್ ಮಸಲ್ಸ್ ಕಾಂಟ್ರಾಕ್ಟ್ ರಿಲ್ಯಾಕ್ಸೇಷನ್ ಆದಾಗ ಏನು ಹೇಳಿದೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಬಾಡಿ ಟೆಂಪ್ರೇಚರು ಮತ್ತು ಜಾಸ್ತಿ ಆಗುತ್ತೆ. ದಿಸ್ ಹೌ ದ ಬಾಡಿ ಅಂದರೆ ನಮ್ಮ CNS ಅಲ್ಲಿರೋ ಬ್ರೈನಲ್ಲಿರೋ ಹೈಪೋಥಾಲಮಸ್ಸು ಹೀಟ್ನ, ನಮ್ಮ ಬಾಡಿಲಿರೋ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ. ಹೀಟ್ ರೆಗ್ಯುಲೇಟಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ. ಏನನ್ನು, ಹೈಪೋಥಾಲಮಸ್ನ ಹೀಟ್ ರೆಗ್ಯುಲೇಟಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಹೀಟ್ ಪ್ರೊಡಕ್ಷನ್. ನೆಕ್ಸ್ಟು ಯಾವ ಥರ ಹೀಟ್ ಲಾಸ್ ಆಗುತ್ತೆ ಅಂತ ನೋಡೋಣ. ಹೀಟ್ ಪ್ರೊಡ್ಯೂಸ್ ಯಾವ ಥರ ಆಗುತ್ತೆ ಅಂತ ನೋಡಿದ್ವಿ, ಹೀಟ್ ಯಾವ ಥರ ಲಾಸ್ ಆಗುತ್ತೆ ಅಂತ ನೋಡೋಣ. ಮೇಜರಾಗಿ ನಮ್ಮ ಬಾಡಿಲಿ 4 ಪ್ರೋಸೆಸ್ಸಿಂದ ಹೀಟ್ ಲಾಸ್ ಆಗುತ್ತೆ. ಫಸ್ಟ್ ಬಂದುಬಿಟ್ಟು ಕಂಡಕ್ಷನ್, ನೆಕ್ಸ್ಟ್ ಬಂದುಬಿಟ್ಟು ಕನ್ವೆಕ್ಷನ್, ಥರ್ಡ್ ಒಂದು ಬಂದುಬಿಟ್ಟು ಇವಾಪ್ರೇಷನ್, ಫೋರ್ತ್ ಬಂದುಬಿಟ್ಟು ರೇಡಿಯೇಷನ್. ಸೊ ಈ 4 ಪ್ರೋಸೆಸ್ಸಿಂದ ನಮ್ಮ ಬಾಡಿಲಿ ಹೀಟ್ ಲಾಸ್ ಆಗುತ್ತೆ. ನಾವು ಈ ಒಂದೊಂದನ್ನೇ ನೋಡ್ತಾ ಹೋಗೋಣ. ಕಂಡಕ್ಷನ್ ಅಂತ ಅಂದರೆ ಏನು ಅಂದರೆ, ಹೀಟ್ ಏನಿರುತ್ತಲ್ಲ ಅದು ನಾವು ಯಾವುದಾದ್ರೂ ಒಂದು ಆಬ್ಜೆಕ್ಟ್ಗೆ ಕಾಂಟ್ಯಾಕ್ಟಲ್ಲಿ ಬಂದ್ವಿ ಅಂದಾಗ ಅದು ಹೀಟ್ ಲಾಸ್ ಆಗುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೇವೆ, ಕಂಡಕ್ಷನ್ ಅಂತ ಹೇಳ್ತೀವಿ. ಸಪೋಸ್ ಈ ಡಯಾಗ್ರಾಮ್ನ ಅಬ್ಸರ್ವ್ ಮಾಡ್ಬೋದು. ಈ ಡಯಾಗ್ರಾಮಲ್ಲಿ ಏನಾಗಿದೆ ಅಂದರೆ, ಒಬ್ಬ ಮನುಷ್ಯ ಕಲ್ ಮೇಲೆ ಕೂತಿದ್ದಾನೆ. ಸೊ ಕಲ್ ಮೇಲೆ ಕೂತಾಗ ಏನಾಗಿರುತ್ತೆ ಅಂದರೆ, ಕಲ್ದು ಅದರದ್ದೇ ಆದ ಒಂದು ಟೆಂಪ್ರೇಚರ್ ಇರುತ್ತೆ. ಸೊ ಮನುಷ್ಯ ಬಂದುಬಿಟ್ಟು ಇದ್ರ ಮೇಲೆ ಕೂತಾಗ, ಆ ಕಲ್ ಮೇಲೆ ಕೂತಾಗ ಏನಾಗುತ್ತೆ ಅಂದರೆ, ಥ್ರೂ ಈಸ್ ಸ್ಕಿನ್ ಸರ್ಫೇಸ್ ಏನಾಗುತ್ತೆ ಹೀಟ್ ಲೂಸ್ ಆಗುತ್ತೆ, ಹೀಟ್ ಲಾಸ್
ಲಾಸ್ ಆಗುತ್ತೆ. ಸೊ ಈ ಪ್ರೊಸೆಸ್ಗೆ ನಾವೇನಂತ ಹೇಳ್ತೀವಿ, ಕಂಡಕ್ಷನ್ ಅಂತ ಹೇಳ್ತೀವಿ. ಸೊ ಕಂಡಕ್ಷನ್ ಅಂತ ಹೇಳಿದರೆ ಲಾಸ್ ಆಫ್ ಹೀಟ್ ವೆನ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದಾಗ, ಆಬ್ಜೆಕ್ಟ್ ಜೊತೆ ಸಪೋಸ್ ನಾವೀಗ ಟಚ್ ಮಾಡಿದ್ವಿ, ಇಲ್ಲ ಅದ್ರ ಮೇಲೆ ಮಲ್ಕೊಂಡ್ವಿ, ಅದನ್ನು ಟಚ್ ಮಾಡಿದ್ವಿ ಅಂದಾಗ ಏನಾಗುತ್ತೆ, ಹೀಟ್ ಲಾಸ್ ಆಗುತ್ತೆ. ಆ ಪ್ರೊಸೆಸ್ಗೆ ಏನಂತ ಹೇಳ್ತೀವಿ, ಕಂಡಕ್ಷನ್ ಅಂತ ಹೇಳ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ನಮ್ಮದು ಟೆಪಿಡ್ ಸ್ಪಾಂಜಿಂಗ್. ಸೊ ಟೆಪಿಡ್ ಸ್ಪಾಂಜಿಂಗ್ ಅಂತಂದರೆ ಏನು, ಯೂಶಲಿ ನಾವು ಜ್ವರ ಬಂದಾಗ ಏನು ಮಾಡ್ತಾರೆ ಅಮ್ಮ ಅಥವಾ ಅಜ್ಜಿ ಎಲ್ಲ ಮೊದಲೆಲ್ಲ ಏನು ಮಾಡ್ತಿದ್ರು, ಇವಾಗಲೂ ಕೂಡ ಏನು ಮಾಡ್ತಾರೆ ಅಂದರೆ, ನಮಗೆ ಜ್ವರ ಬಂದಾಗ ಏನು ಮಾಡ್ತಾರೆ, ಒಂದು ಟವಲ್ನ ತೊಗೊಂಡ್ಬಿಟ್ಟು ಅದನ್ನು ಒದ್ದೆ ಮಾಡಿಬಿಟ್ಟು ಹಿಂಡ್ಬಿಟ್ಟು ನಮ್ಮ ಬಾಡಿನ ಒರೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ನಮ್ಮ ಬಾಡಿಲಿರೋ ಹೀಟ್ ಏನಿರುತ್ತಲ್ಲ ಅದು ಆ ಟವಲ್ ಮುಖಾಂತರ ಟಚ್ ಆದಾಗ, ಟವಲ್ ಈಸ್ ಅನ್ ಆಬ್ಜೆಕ್ಟ್, ಆ ಟವಲ್ ನಮ್ಮ ಬಾಡಿಲಿ ಟಚ್ ಆದಾಗ ಏನಾಗುತ್ತೆ ಅಂತಂದರೆ ಹೀಟ್ ಎಲ್ಲ ಲಾಸ್ ಆಗುತ್ತೆ. ಸೊ ಆವಾಗ ನಮ್ಮ ಬಾಡಿಲಿ ಜ್ವರ ಏನಾದರೂ ಇತ್ತು ಅಂದರೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಟೆಪಿಡ್ ಸ್ಪಾಂಜಿಂಗ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಕಂಡಕ್ಷನ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕನ್ವೆಕ್ಷನ್. ನಾನೇನು ಹೇಳಿದೆ, ಸೆಕೆಂಡ್ ಪ್ರೋಸೆಸ್ ಬೈ ವಿಚ್ ಹೀಟ್ ಲಾಸ್ ಆಗೋದು ಕನ್ವೆಕ್ಷನಿಂದ. ಕನ್ವೆಕ್ಷನ್ ಅಂತಂದರೆ ಏನು ಅಂತಂದರೆ ಹೀಟ್ ಲಾಸ್ ಬೈ ದ ಮೂವಿಂಗ್ ವಿಂಡ್. ಸೊ ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಫ್ಯಾನ್ ಅಥವಾ ಎ ಸಿ. ಸೊ ಕನ್ವೆಕ್ಷನ್ ಮುಖಾಂತರ ಹೀಟ್ ಲಾಸ್ ಆಗೋದು ಯಾವ ಥರ ಅಂತಂದರೆ, ಮೂವಿಂಗ್ ವಿಂಡಿಂದ ಯಾವಾಗ ಗಾಳಿ ಬೀಸುತ್ತೆ, ಗಾಳಿ ಮೂವಿಂಗಲ್ಲಿರುತ್ತೋ ಆವಾಗ ಏನಾಗುತ್ತೆ, ಹೀಟ್ ಲಾಸ್ ಆಗುತ್ತೆ. ಎಕ್ಸಾಂಪಲ್ ಬಂದುಬಿಟ್ಟು ಫ್ಯಾನ್ ಮತ್ತು ಎ ಸಿ. ಎವಾಪ್ರೇಷನ್ ಅಂದರೆ ನಮಗೆಲ್ಲ ಗೊತ್ತಿದೆ. ಎವಾಪ್ರೇಷನ್ ಈಸ್ ನಥಿಂಗ್ ಬಟ್ ಆವಿ ಆಗೋದ್ರಿಂದನೂ ಕೂಡ ನಮ್ಮ ಬಾಡಿಯಿಂದ ಹೀಟ್ ಲಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ರೇಡಿಯೇಷನ್ ಅಂದರೆ ಇನ್ಫ್ರಾರೆಡ್ ರೇಸ್ ಮುಖಾಂತರ ನಮ್ಮ ಬಾಡಿಲಿ ಹೀಟ್ ಲಾಸ್ ಆಗುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೇವೆ ಅಂದರೆ ರೇಡಿಯೇಷನ್ ಅಂತ ಹೇಳ್ತೀವಿ. ಸೊ ಮ್ಯಾಕ್ಸಿಮಮ್ ಹೀಟ್ ಲಾಸ್ ಆಗೋದು ನಮ್ಮ ಬಾಡಿಲಿ ರೇಡಿಯೇಷನ್ ಮುಖಾಂತರ. ದಟ್ ಈಸ್ 60% ಆಫ್ ದ ಹೀಟ್ ಲಾಸ್ ಆಗೋದು ನಮ್ಮ ಬಾಡಿಲಿ ರೇಡಿಯೇಷನ್ ಮುಖಾಂತರ. ರೆಸ್ಟ್ ಆಫ್ ಇಟ್ ಬೈ ದ ಕನ್ವೆಕ್ಷನ್ ಆ್ಯಂಡ್ ಎವಾಪ್ರೇಷನಿಂದ. ಸೊ ದಿಸ್ ಈಸ್ ಹೌ ದ heat is lost from the body. ಸೊ ಇಲ್ಲಿ ತನಕ ಟೆಂಪ್ರೇಚರ್ ಅಂದರೆ ಏನು, ಯಾವ ಥರ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಯಾವ ಥರ ಹೀಟ್ ಲಾಸ್ ಆಗುತ್ತೆ, ಮೆಥಡ್ಸ್ ಆಫ್ ಹೀಟ್ ಲಾಸ್ ಯಾವ್ಯಾವ ಥರ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ನಾವು ಥರ್ಮೋಮೀಟರ್ ಬಗ್ಗೆ, ಯಾವ ಥರ ಟೆಂಪ್ರೇಚರ್ನ ಮೆಷರ್ ಮಾಡಬೇಕು ಅನ್ನೋದನ್ನ ನೋಡೋಣ. ನಾವು ಟೆಂಪ್ರೇಚರ್ನ ಯಾವುದರಿಂದ ಮೆಷರ್ ಮಾಡ್ತೇವೆ, ಥರ್ಮೋಮೀಟರಿಂದ ಮೆಷರ್ ಮಾಡ್ತೇವೆ. ಸೊ ಈ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಪಾರ್ಟಿಗೆ ನಾವೇನಂತ ಹೇಳ್ತೀವಿ, ಮೇಲೆ ಇಲ್ಲಿ ಮರ್ಕ್ಯುರಿ ಇದೆ, ಆ ಪಾರ್ಟಿಗೆ ಏನಂತ ಹೇಳ್ತೇವೆ, ಬಲ್ಬ್ ಅಂತ ಹೇಳ್ತೇವೆ. ಸೊ ಇದೇನಿರುತ್ತೆ, ಇಲ್ಲಿ ಬಲ್ಬ್ ವಿತ್ ಮರ್ಕ್ಯುರಿ ಇರುತ್ತೆ ಇದರಲ್ಲಿ. ಸೊ ಕೆಳಗಡೆ ಪಾರ್ಟ್ ಏನಿದೆಯಲ್ಲ ಇದಕ್ಕೇನಂತ ಹೇಳ್ತೇವೆ ಅಂದರೆ ಸ್ಟೆಮ್ ಅಂತ ಹೇಳ್ತೇವೆ. ಸೊ ಇದರಲ್ಲೆಲ್ಲ ರೀಡಿಂಗ್ಸ್ ಇರುತ್ತೆ. ನಾವು ಯಾವಾಗ ಮೆಷರ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ಏನಾಗುತ್ತೆ, ಈ ಮರ್ಕ್ಯುರಿ ಮೂವ್ ಆಗುತ್ತೆ. ಸೊ ಇಲ್ಲೆಲ್ಲ ಡಿಫ್ರೆಂಟ್ ರೀಡಿಂಗ್ಸ್ ಇದೆ. ಸೊ ಇದರಲ್ಲಿ ನಮಗೆ ಇನ್ನೊಂದು ಪಾಯಿಂಟ್ ಏನು ಗೊತ್ತಿರಬೇಕು ಅಂದರೆ, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ರೀಡಿಂಗ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಗೊತ್ತಿರಬೇಕು. ಡಿಗ್ರಿ ಸೆಲ್ಸಿಯಸ್ ಮತ್ತು ಫ್ಯಾರನೈಟ್ ಎರಡರಲ್ಲೂ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ರೀಡಿಂಗ್ಸ್ ಬಂದುಬಿಟ್ಟು ಡಿಗ್ರಿ ಸೆಲ್ಸಿಯಸಲ್ಲಿ ತೊಗೊಂಡಾಗ ಮ್ಯಾಕ್ಸಿಮಮ್ ರೀಡಿಂಗ್ ಥರ್ಮೋಮೀಟರಲ್ಲಿ ಎಷ್ಟಿರುತ್ತೆ ಅಂದರೆ 43.3 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದನ್ನೇ ನಾವು ಫ್ಯಾರನೈಟಿಗೆ ಕನ್ವರ್ಟ್ ಮಾಡ್ಕೊಂಡಾಗ 110 ಫ್ಯಾರನೈಟ್ ಇರುತ್ತೆ. ಅದೇ ಮಿನಿಮಮ್ ರೀಡಿಂಗ್ ಎಷ್ಟು ನಾವು ಮೆಷರ್ ಮಾಡ್ಬೋದು ಥರ್ಮೋಮೀಟರಲ್ಲಿ ಅಂದರೆ 35 ಡಿಗ್ರಿ ಸೆಲ್ಸಿಯಸ್. ಅದನ್ನೇ ನಾವು ಫ್ಯಾರನೈಟಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಇಟ್ ಈಸ್ 95 ಫ್ಯಾರನೈಟ್. ದಿಸ್ ಈಸ್ ಆಲ್ ಅಬೌಟ್ ಥರ್ಮೋಮೀಟರ್. ಸೊ ನೆಕ್ಸ್ಟು ಯಾವ ಥರ ಮೆಷರ್ ಮಾಡಬೇಕು, ವಾಟ್ ಆರ್ ದ ರೂಟ್ಸ್ ಟು ಮೆಷರ್ ಬಾಡಿ ಟೆಂಪ್ರೇಚರ್, ಯಾವ್ಯಾವ ರೂಟಲ್ಲಿ ನಾವು ಎಲ್ಲೆಲ್ಲಿ ನಾವು ಟೆಂಪ್ರೇಚರ್ನ ಮೆಷರ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಫಸ್ಟ್ ಬಂದುಬಿಟ್ಟು ಓರಲ್. ನಾವು 5 ಪ್ಲೇಸಸಲ್ಲಿ ನಾವು ಯೂಶಲಿ ಟೆಂಪ್ರೇಚರ್ನ ಮೆಷರ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಓರಲ್ ಟೆಂಪ್ರೇಚರ್. ಓರಲಲ್ಲಿ ಏನು ಮಾಡ್ತೀವಿ, ಎಲ್ಲಿ ಮೆಷರ್ ಮಾಡ್ತೀವಿ ಅಂದರೆ, ವಿ ಕೀಪ್ ಥರ್ಮೋಮೀಟರ್ ಬಿಲೋ ದ ಟಂಗ್. ಎಷ್ಟು ನಿಮಿಷ ಇಡಬೇಕು, ಯೂಶಲಿ 2 ಮಿನಿಟ್ಸ್ ತನಕ ನಾವು ಅಲ್ಲಿ ಇಡಬೇಕು. ಸೊ ದಿಸ್ ಈಸ್ ದ ಓರಲ್ ಟೆಂಪ್ರೇಚರ್. ದೆನ್ ವಿ ಗೆಟ್ ದ ಓರಲ್ ಟೆಂಪ್ರೇಚರ್. ಸೊ ಅಡ್ವಾಂಟೇಜಸ್ ಏನು ಅಂತಂದರೆ, ಸೊ ಇಟ್ ಈಸ್ ಈಸಿ ಆ್ಯಂಡ್ ಕಂಫರ್ಟೇಬಲ್. ಈಸಿ ಮತ್ತು ಕಂಫರ್ಟೇಬಲ್ ಆಗಿರುತ್ತೆ.
ಆ್ಯಂಡ್ ಮೋಸ್ಟ್ ಕಾಮನ್ಲಿ ವಿ ಯೂಸ್ ಓರಲ್ ಟೆಂಪ್ರೇಚರ್ ಓನ್ಲಿ. ಮೋಸ್ಟ್ ಕಾಮನ್ಲಿ ನಾವು ಯೂಸ್ ಮಾಡೋದೇ ಓರಲ್ ಟೆಂಪ್ರೇಚರ್ ಮೆಷರ್ಮೆಂಟು. ಬಟ್ ಮೇನ್ ಡಿಸಡ್ವಾಂಟೇಜ್ ಏನು ಅಂತಂದರೆ ವಿ ಕೆನಾಟ್ ಡಿಸಡ್ವಾಂಟೇಜ್ ಅಥವಾ ಕಾಂಟ್ರಾ ಇಂಡಿಕೇಷನ್ ಅಂದರೆ ನಾವು ಓರಲ್ ಟೆಂಪ್ರೇಚರ್ನ ಈ ಪೇಷಂಟ್ಸಲ್ಲಿ ಮೆಷರ್ ಮಾಡೋ ಹಾಗೆ ಇಲ್ಲ. ಎಲ್ಲೆಲ್ಲಿ ಮೆಷರ್ ಮಾಡೋಂಗಿಲ್ಲ ಅಂದರೆ ಇನ್ಫ್ಯಾಂಟ್ಸ್ ಮತ್ತು ಸ್ಮಾಲ್ ಬೇಬೀಸಲ್ಲಿ ನಾವು ಇದನ್ನು ಮೆಷರ್ ಮಾಡೋ ಹಾಗಿಲ್ಲ. ಇನ್ಫ್ಯಾಂಟ್ಸ್ ಮತ್ತು ನ್ಯೂ ಬಾರ್ನ್ಸ್ ಅಥವಾ ಸ್ಮಾಲ್ ಬೇಬೀಸಲ್ಲಿ ನಾವು ಓರಲ್ ಮೆಥಡ್ನ ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಏನು ಹೇಳ್ತೀವಿ, ಮೆಂಟಲಿ ಇಲ್ ಪೇಷಂಟ್ಸಲ್ಲಿ ನಾವು ಓರಲ್ ಟೆಂಪ್ರೇಚರ್ ಮೆಷರ್ಮೆಂಟ್ನ ಯೂಸ್ ಮಾಡೋಕ್ಕಾಗಲ್ಲ. ಅದೇ ಥರ ಅನ್ಕಾನ್ಷಿಯಸ್ ಪೇಷಂಟ್ಸಲ್ಲೂ ಕೂಡ ನಾವು ಯೂಸ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿ ಯಾವ್ಯಾವ ಬೇಸಸಲ್ಲಿ ಇದನ್ನು ನೆನ್ಪಿಟ್ಕೋಬೇಕು, ಎಲ್ಲೆಲ್ಲಿ ಓರಲ್ ಟೆಂಪ್ರೇಚರ್ ಇಸ್ ಅ ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳ್ಬಿಟ್ಟು. ದಿಸ್ ಈಸ್ ಅಬೌಟ್ ಅ ಓರಲ್ ಟೆಂಪ್ರೇಚರ್ ಮೆಷರ್ಮೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಆಕ್ಸಿಲಾದಲ್ಲಿ ಗೊತ್ತಿದೆ. ಆಕ್ಸಿಲಾದಲ್ಲಿ ಮೆಷರ್ ಮಾಡೋ ಟೆಂಪ್ರೇಚರ್ಗೆ ಆಕ್ಸಿಲರಿ ಟೆಂಪ್ರೇಚರ್ ಅಂತ ಹೇಳ್ತೇವೆ. ಸೊ ಯೂಶಲಿ ಥರ್ಮೋಮೀಟರ್ನ ಎಷ್ಟೊತ್ತು ಇಡಬೇಕಲ್ಲಿ ಅಂತಂದರೆ 3 to 5 minutes ಆಕ್ಸಿಲಾದಲ್ಲಿ ಇಡಬೇಕು. ಅದಾದಮೇಲೆ ನಾವು ಅದನ್ನು ತೆಗೆದ್ಬಿಟ್ಟು ನೋಡಬೇಕು. ಸೊ ಯೂಶಲಿ ಆಕ್ಸಿಲರಿ ಏನು ಅಂತಂದರೆ ಆಕ್ಸಿಲರಿ ಈಸ್ ಅ ನಾನ್ ಇನ್ವೆಸಿವ್ ಆ್ಯಂಡ್ ಇದು ಕೂಡ ಪೇಷಂಟ್ ಕಂಫರ್ಟಬಲ್ಲಿ ತುಂಬ ಇರ್ತಾರೆ. ಇಟ್ ಈಸ್ ಅ ಕಂಫರ್ಟಬಲ್ ರೂಟ್ ಆಫ್ ಮೆಷರ್ಮೆಂಟ್. ಇನ್ನೊಂದೇನು ಅಂತಂದರೆ, ನಾನು ಓರಲ್ ಟೆಂಪ್ರೇಚರ್ ಏನು ಹೇಳಿದೆ, ವಿ ಕೆನಾಟ್ ಯೂಸ್ ಇಟ್ ಇನ್ ಇನ್ಫ್ಯಾಂಟ್ಸ್, ನ್ಯೂ ಬಾರ್ನ್ಸ್ ಅಥವಾ ಸ್ಮಾಲ್ ಬೇಬೀಸಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ವೆರಾಸ್ ಆಕ್ಸಿಲರಿ ಟೆಂಪ್ರೇಚರ್ ಮೆಷರ್ಮೆಂಟ್ನ ನಾವು ಇನ್ಫ್ಯಾಂಟ್ಸ್ ಮತ್ತು ಸ್ಮಾಲ್ ಬೇಬೀಸಲ್ಲಿ ಯೂಶಲಿ ಯೂಸ್ ಮಾಡೋದೇ ನಾವು ಆಕ್ಸಿಲರಿ ಟೆಂಪ್ರೇಚರ್. ಸೊ ಡಿಸಡ್ವಾಂಟೇಜ್ ಏನು ಆಕ್ಸಿಲರಿ ಟೆಂಪ್ರೇಚರ್ ಮೆಷರ್ ಮಾಡೋದ್ರಿಂದ ಡಿಸಡ್ವಾಂಟೇಜ್ ಏನು ಅಂತಂದರೆ, ಡಿಸಡ್ವಾಂಟೇಜ್ ಬಂದುಬಿಟ್ಟು ಇಟ್ ಈಸ್ ಲೆಸ್ ಅಕ್ಯುರೇಟ್. ಸೊ ನಾನು ಏನು ಹೇಳಿದೆ, ಆಕ್ಸಿಲರಿ ಟೆಂಪ್ರೇಚರ್ ವಿಲ್ ಬಿ ಲೆಸ್ ದ್ಯಾನ್ 0.5 degrees Celsius ದ್ಯಾನ್ ಓರಲ್ಗಿಂತ 0.5 degrees Celsius ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದು ಲೆಸ್ ಅಕ್ಯುರೇಟ್ ಇರುತ್ತೆ. ಡಿಸಡ್ವಾಂಟೇಜ್ ಬಂದುಬಿಟ್ಟು ಇಟ್ ಈಸ್ ಲೆಸ್ ಅಕ್ಯುರೇಟ್. ನೆಕ್ಸ್ಟ್ ಬಂದುಬಿಟ್ಟು ರೆಕ್ಟಲ್ ಟೆಂಪ್ರೇಚರ್ ಯಾವ ಥರ ಮೆಷರ್ ಮಾಡ್ತೀವಿ ಅಂತಂದರೆ, ರೆಕ್ಟಲ್ ಟೆಂಪ್ರೇಚರ್ ಯೂಶಲಿ ನಾವು ರೆಕ್ಟಮಲ್ಲಿ ಇನ್ಸರ್ಟ್ ಮಾಡ್ತೀವಿ. ಲೆಂತ್ ಟು ಬಿ ಇನ್ಸರ್ಟೆಡ್ ಇನ್ ದ ರೆಕ್ಟಮ್ ಅಂತ ಒಂದು ಕ್ವೆಶನ್ ಕೇಳ್ತಾರೆ. ಎಷ್ಟು ಇನ್ಸರ್ಟ್ ಮಾಡಬೇಕು ಅಂತಂದರೆ 1 to 1.5 ಇಂಚ್. ಅದನ್ನೇ ನಾವು ಸೆಂಟಿಮೀಟರಲ್ಲಿ ಕನ್ವರ್ಟ್ ಮಾಡಿಕೊಂಡಾಗ ಏನಾಗುತ್ತೆ, 2.5 to 3 centimeters ಲೆಂತ್ ಏನಿದೆಯಲ್ಲ ಅದನ್ನು ನಾವು ರೆಕ್ಟಮಲ್ಲಿ, ನಾವು ಬಲ್ಬ್ ಹೇಳ್ತೀವಲ್ಲ ಅದನ್ನು ರೆಕ್ಟಮಲ್ಲಿ ಇನ್ಸರ್ಟ್ ಮಾಡ್ತೀವಿ. ಸೊ ದ ಲೆಂತ್ ಟು ಬಿ ಇನ್ಸರ್ಟೆಡ್ ಇನ್ ದ ರೆಕ್ಟಮ್ ಈಸ್ 1 to 1.5 inch. ಅದೇ 2 ಸೆಂಟಿಮೀಟರ್ಸಲ್ಲಿ ಕನ್ವರ್ಟ್ ಮಾಡಿಕೊಂಡಾಗ ಇಟ್ ಈಸ್ 2.5 to 3 centimeters. ಸೊ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ರೆಕ್ಟಲ್ ಮೆಷರ್ಮೆಂಟ್ ಅಂತಂದರೆ, ಇಟ್ ಈಸ್ ಇನ್ವೆಸಿವ್ ಮೆಥಡ್. ಹೌದು, ಇಟ್ ಈಸ್ ಇನ್ವೆಸಿವ್ ಮೆಥಡ್ ಆ್ಯಂಡ್ ಇಟ್ ಈಸ್ ಅಕ್ಯುರೇಟ್, ಮೋಸ್ಟ್ ಅಕ್ಯುರೇಟ್ ರೂಟ್ ಆಫ್ ಮೆಷರ್ಮೆಂಟ್ ಅಂತ ಬಂತು ಅಂದರೆ ನಾವು ರೆಕ್ಟಲ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಸೊ ಆಗಲೇ ನಾನು ಹೇಳಿದೆ, ಕೋರ್ ಬಾಡಿ ಟೆಂಪ್ರೇಚರ್ ಮೆಷರ್ ಮಾಡಬೇಕು ಅಂತ ಬಂದಾಗ ಯೂಶಲಿ ನಾವು ವಿ ಗೋ ವಿತ್ ರೆಕ್ಟಲ್ ಟೆಂಪ್ರೇಚರ್. ಸೊ ಹಾಗಾದರೆ ಡಿಸಡ್ವಾಂಟೇಜ್ ಏನು ಅಂತಂದರೆ, ರೆಕ್ಟಮ್ಗೆ ಇಂಜುರಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ವಿ ಶುಡ್ ಬಿ ಕೇರ್ಫುಲ್ ವೈಲ್ ಚೂಸಿಂಗ್ ರೆಕ್ಟಲ್ ಟೆಂಪ್ರೇಚರ್. ನೆಕ್ಸ್ಟ್ ಬಂದುಬಿಟ್ಟು ಟಿಂಪ್ಯಾನಿಕ್ ಮೆಂಬ್ರೇನಲ್ಲಿ ಕೂಡ ನಾವು ಟಿಂಪ್ಯಾನಿಕ್ ಕೂಡ ನಾವು ಟೆಂಪ್ರೇಚರ್ ಮೆಷರ್ ಮಾಡ್ಬೋದು. ಸೊ ಇದ್ರದ್ದು ಒಂದು ಅಡ್ವಾಂಟೇಜ್ ಅಂದರೆ ದಿಸ್ ಈಸ್ ರ್ಯಾಪಿಡ್ ಮೆಷರ್ಮೆಂಟ್. ಸೊ ರ್ಯಾಪಿಡ್ ಮೆಷರ್ಮೆಂಟ್ ವಿತಿನ್ ಮಿನಿಟ್ಸಲ್ಲಿ ನಮಗೆ ಮೆಷರ್ ಮಾಡಬೇಕು ಟೆಂಪ್ರೇಚರ್ ಅಂತ ಇದ್ದಾಗ ನಾವು ಯೂಶಲಿ ಟಿಂಪ್ಯಾನಿಕ್ಗೆ ಹೋಗ್ತೀವಿ. ಸೊ ನಾನು ಏನು ಹೇಳಿದೆ, ಓರಲ್ ಟೆಂಪ್ರೇಚರಲ್ಲಿ 2 minutes ಬಿಡಬೇಕು, ಆಕ್ಸಿಲದಲ್ಲಿ 3 to 5 minutes ಬಿಡಬೇಕು, ರೆಕ್ಟಲಲ್ಲಿ 2 to 3 minutes ಬೇಕು. ಬಟ್ ಟಿಂಪ್ಯಾನಿಕ್ ರೂಟಲ್ಲಿ ಆ ಥರ ಇರಲ್ಲ. ಇಟ್ಸ್ ಓನ್ಲಿ ಲೆಸ್ ದ್ಯಾನ್ 60 seconds. 60 secondsಗಿಂತ ಒಳಗಡೆನೇ ನಮಗೆ ಟೆಂಪ್ರೇಚರ್ ಗೊತ್ತಾಗ್ಬಿಡುತ್ತೆ. ದಿಸ್ ಈಸ್
ರ್ಯಾಪಿಡ್ ಮೆಷರ್ಮೆಂಟ್ಗೆ ನಾವು ಯೂಶ್ವಲಿ ಟಿಂಪ್ಯಾನಿಕ್ನ ಯೂಸ್ ಮಾಡ್ತೀವಿ, ಟಿಂಪ್ಯಾನಿಕ್ ಮೆಂಬ್ರೇನ್ನ ಯೂಸ್ ಮಾಡ್ತೀವಿ. ಸೊ ಲಾಸ್ಟ್ ಬಂದುಬಿಟ್ಟು ಟೆಂಪೊರಲ್ಲು ಕೂಡ ಇಲ್ಲಿಗೂ ಕೂಡ ನಾವು ಟೆಂಪ್ರೇಚರ್ನ ಮೆಷರ್ ಮಾಡ್ಬೋದು. ಸೊ ದೀಸ್ ಆರ್ ದ 5 ರೂಟ್ಸ್ ಬೈ ವಿಚ್ ವಿ ಆರ್ ಗೋನ್ ಮೆಷರ್ ದ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಮೆಷರ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈಗ ಥರ್ಮೋಮೀಟರ್ನ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ. ಥರ್ಮೋಮೀಟರ್ ಕ್ಲೀನ್ ಮಾಡಬೇಕು ಅಂತಂದರೆ ಯಾವಾಗಲೂ ಲೆಸ್ ಕಂಟ್ಯಾಮಿನೇಷನ್ ಏರಿಯಾ ಟು ಮೋರ್ ಕಂಟ್ಯಾಮಿನೇಷನ್ ಏರಿಯಾ ಹೋಗಬೇಕು. ಲೆಸ್ ಕಂಟ್ಯಾಮಿನೇಷನ್ ಏರಿಯಾ ಟು ಮೋರ್ ಕಂಟ್ಯಾಮಿನೇಷನ್ ಏರಿಯಾ ಅಂದರೆ ಲೆಸ್ ಕಂಟ್ಯಾಮಿನೇಟೆಡ್ ಅಂದರೆ ಯಾವುದು ತುಂಬ ಕ್ಲೀನ್ ಇರುತ್ತಲ್ಲ, ಜರ್ಮ್ಸ್ ಯಾವುದು ಕಡಿಮೆ ಇರುತ್ತಲ್ಲ, ಅಲ್ಲಿಂದ ಜಾಸ್ತಿ ಜರ್ಮ್ಸ್ ಇರೋ ಕಡೆ ನಾವು ಹೋಗಬೇಕು. ಸೊ ಯೂಶಲಿ ಏನು ಮಾಡ್ತೀವಿ ಅಂದರೆ 70% ಆಫ್ ಆಲ್ಕೋಹಾಲಲ್ಲಿ ಸ್ವ್ಯಾಬ್ನ ಅದ್ದುತ್ತೀವಿ ಅಂದರೆ ಕಾಟನ್ನ 70% ಆಲ್ಕೋಹಾಲಲ್ಲಿ ಅದ್ದುಬಿಟ್ಟು ಯೂಶಲಿ ಯು ಶುಡ್ ಗೋ ಫ್ರಮ್ ಮೋರ್ ಕ್ಲೀನರ್ ಏರಿಯಾ ಟು ಲೆಸರ್ ಕ್ಲೀನರ್ ಏರಿಯಾ. ಸಪೋಸ್ ನಾನು ಬಿಫೋರ್ ಯೂಸ್ ಏನು ಮಾಡ್ತೀನಿ ಅಂತಂದರೆ, ಇದು ಥರ್ಮೋಮೀಟರ್ ಅಂತಲೇ ತಿಳ್ಕೊಂಡ್ರೆ, ದಿಸ್ ಈಸ್ ದ ಬಲ್ಬ್ ಆಫ್ ದ ಥರ್ಮೋಮೀಟರ್ ಆ್ಯಂಡ್ ದಿಸ್ ಈಸ್ ದ ಸ್ಟೆಮ್ ಆಫ್ ದ ಥರ್ಮೋಮೀಟರ್. ಸೊ ನಾನು ಬಿಫೋರ್ ಯೂಸ್ ಏನು ಮಾಡ್ತೀನಿ ಅಂದರೆ ಈ ಥರ ಹೋಲ್ಡ್ ಮಾಡ್ತೀನಿ. ಎಲ್ಲಿ ಸ್ಟೆಮ್ಮಲ್ಲಿ ಹೋಲ್ಡ್ ಮಾಡಿರ್ತೀನಿ. ಸ್ಟೆಮ್ಮಲ್ಲಿ ಹೋಲ್ಡ್ ಮಾಡಿದಾಗ ನನ್ನ ಕೈಯಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಇರ್ತವೆ. ಸೊ ಅವಾಗ ಏನಾಗುತ್ತೆ, ದಿಸ್ ಈಸ್ ದ ಕಂಟ್ಯಾಮಿನೇಟೆಡ್ ಏರಿಯಾ ಆ್ಯಂಡ್ ಮೋರ್ ಕಂಟ್ಯಾಮಿನೇಟೆಡ್ ಏರಿಯಾ ಕಂಪೇರ್ ಟು ದಿಸ್ ಒನ್. ಸೊ ಯಾವಾಗಲೂ ಕೂಡ ನಾನು ಹೇಳಿದೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತಂದರೆ ವಿ ಶುಡ್ ಆಲ್ವೇಸ್ ಗೋ ಫ್ರಮ್ ಲೆಸ್ ಕಂಟ್ಯಾಮಿನೇಷನ್ ಟು ಮೋರ್ ಕಂಟ್ಯಾಮಿನೇಷನ್. ಸೊ ಇಲ್ಲಿ ಜಾಸ್ತಿ ಕಂಟ್ಯಾಮಿನೇಷನ್ ಇದೆ, ಇಲ್ಲಿ ಜಾಸ್ತಿ ಮೈಕ್ರೋ ಆರ್ಗಾನಿಸಮ್ಸ್ ಇದೆ, ಇಲ್ಲಿ ಕಡಿಮೆ ಇದೆ. ಸೊ ಯಾವಾಗ ಇಲ್ಲಿ ಲೆಸ್ ಕಂಟ್ಯಾಮಿನೇಷನ್ ಏರಿಯಾ ಟು ಮೋರ್ ಕಂಟ್ಯಾಮಿನೇಷನ್ ಏರಿಯಾ. ವಿ ಶುಡ್ ಸ್ಟಾರ್ಟ್ ಫ್ರಮ್ ದ ಬಲ್ಬ್ ಆ್ಯಂಡ್ ಗೋ ಟುವರ್ಡ್ಸ್ ದ ಸ್ಟೆಮ್. ಸೊ 70% ಆಲ್ಕೋಹಾಲಲ್ಲಿ ಸ್ವಾಬ್ನ ಎತ್ಕೊಂಡ್ಬಿಟ್ಟು ವಿ ಶುಡ್ ಅಂದರೆ ಬಿಫೋರ್ ಯೂಸ್ ಮಾಡೋಕ್ಕಿಂತ ಮುಂಚೆ ವಿ ಶುಡ್ ಸ್ಟಾರ್ಟ್ ಫ್ರಮ್ ದ ಬಲ್ಬ್, ಗೋ ಟುವರ್ಡ್ಸ್ ದ ಸ್ಟೆಮ್. ಅದು ಕೂಡ ಮೂಮೆಂಟ್ ಯಾವ ಥರ ಇರಬೇಕು ಅಂದರೆ ರೊಟೇಷ್ನಲ್ ಮೂಮೆಂಟ್ ಇರಬೇಕು. ಈ ಥರ ಹಾರಿಜಾಂಟಲ್ ಮೂಮೆಂಟ್ ಇರಬಾರ್ದು, ಯಾವಾಗಲೂ ರೊಟೇಷ್ನಲ್ ಮೂಮೆಂಟ್ ಇರಬೇಕು. ಸೊ ಆಫ್ಟರ್ ಯೂಸ್ ಏನಾಗುತ್ತೆ, ನಾವು ಬಲ್ಬ್ನ ಸಪೋಸ್ ಆಕ್ಸಿಲದಲ್ಲಿಟ್ವಿ ಅಥವಾ ಓರಲಲ್ಲಿಟ್ವಿ ಅಂತಂದಾಗ ಏನಾಗುತ್ತೆ, ಇದು ಜಾಸ್ತಿ ಕಂಟ್ಯಾಮಿನೇಟ್ ಆಗುತ್ತೆ ಕಂಪೇರ್ ಟು ದ ಸ್ಟೆಮ್. ಸೊ ಅವಾಗ ಏನು ಮಾಡಬೇಕು, ಸ್ಟೆಮ್ಮಿಂದ ಬಲ್ಬ್ಗೆ ಕ್ಲೀನ್ ಮಾಡಬೇಕು. ಸೊ ದಿಸ್ ಇಸ್ ಹೌ ವಿ ಕ್ಲೀನ್ ದ ಥರ್ಮೋಮೀಟರ್. ಸೊ ಲಾಸ್ಟ್ ಸ್ಲೈಡಲ್ಲಿ ಎಂದಿನಂತೆ ನಮ್ಮದು ಪಾಯಿಂಟ್ಸ್ ಟು ರಿಮೆಂಬರ್ನ ಡಿಸ್ಕಸ್ ಮಾಡೋಣ. ಯಾವ್ಯಾವ ಪಾಯಿಂಟ್ಸ್ನ ನಾವು ನೆನ್ಪಿಟ್ಕೋಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟು ಪಾಯಿಂಟ್ ಬಂದುಬಿಟ್ಟು ಫಿಫ್ತ್ ವೈಟಲ್ ಸೈನ್ ಯಾವುದು, ಪೇಯ್ನ್. ಅದು ಯಾವುದರಲ್ಲಿ, ಕಾನ್ಷಿಯಸ್ ಪೇಷಂಟ್ಸಲ್ಲಿ ಫಿಫ್ತ್ ವೈಟಲ್ ಸೈನ್ ಬಂದುಬಿಟ್ಟು ಪೇಯ್ನ್. ನೆಕ್ಸ್ಟ್ ಅನ್ಕಾನ್ಷಿಯಸ್ ಪೇಷಂಟಲ್ಲಿ ಫಿಫ್ತ್ ವೈಟಲ್ ಸೈನ್ ಬಂದುಬಿಟ್ಟು ಪ್ಯೂಪಿಲರಿ ರೆಸ್ಪಾನ್ಸ್. ನಾನು ಆಗಲೇ ಏನು ಹೇಳಿದೆ, ಹ್ಯೂಮನ್ಸ್ ಆರ್ ಹೋಮಿಯೋಥರ್ಮಿಕ್ ಅಥವಾ ವಾರ್ಮ್ ಬ್ಲಡೆಡ್ ಪೀಪಲ್. ಅಂದರೆ ಹೋಮಿಯೋಥರ್ಮಿಕ್ ಅಂದರೆ ಏನು ಅಂತಂದರೆ ವಿ ಮೇಂಟೈನ್ ದ ಟೆಂಪ್ರೇಚರ್ ಇನ್ಸೈಡ್ ದ ಬಾಡಿ ಇಂಡಿಪೆಂಡೆಂಟ್ ಆಫ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಅದಕ್ಕೆ ನಾವೇನು ಹೇಳ್ತೀವಿ, ಹೋಮಿಯೋಥರ್ಮಿಕ್ ಅಂತ ಹೇಳ್ತೀವಿ. ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟು, 36.5 ಡಿಗ್ರಿ ಸೆಲ್ಸಿಯಸ್ ಟು 37.5 ಡಿಗ್ರಿ ಸೆಲ್ಸಿಯಸ್. ಕೋರ್ ಬಾಡಿ ಟೆಂಪ್ರೇಚರ್ ಬಂದುಬಿಟ್ಟು 100 ಫ್ಯಾರನೈಟ್ ಅಥವಾ 37.8 ಡಿಗ್ರಿ ಸೆಲ್ಸಿಯಸ್. ಸೊ ಕೋರ್ ಬಾಡಿ ಟೆಂಪ್ರೇಚರ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ದ ರೆಕ್ಟಲ್ ಬಾಡಿ ಟೆಂಪ್ರೇಚರ್. ಸೊ ನಮಗೆ ಕೋರ್ ಬಾಡಿ ಟೆಂಪ್ರೇಚರ್ ಬೇಕಾದಾಗ ವಿ ಯೂಶಲಿ ಒನ್ ಆಫ್ ದ ರೂಟ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ರೆಕ್ಟಲ್ ಟೆಂಪ್ರೇಚರ್ನ ಮೆಷರ್ ಮಾಡಿದಾಗ ನಮಗೆ ಕೋರ್ ಬಾಡಿ ಟೆಂಪ್ರೇಚರ್ ಗೊತ್ತಾಗುತ್ತೆ. ಸೊ next point is which temperature is near to core body temperature? That is nothing but rectal temperature. So length to be inserted inside the rectum. So ನಾನು ಆಗಲೇ ಏನು ಹೇಳಿದೆ, 1 to 1.5 ಇಂಚಸ್ ಟು ನಾವು ಲೆಂತ್ನ ಇನ್ಸರ್ಟ್ ಮಾಡ್ತೇವೆ. ಸೊ ಅದನ್ನು ಸೆಂಟಿಮೀಟರ್ ಆಗಿ ಕನ್ವರ್ಟ್ ಮಾಡ್ಕೊಂಡಾಗ ಇಟ್ ಈಸ್ 2 to 3 ಸೆಂಟಿಮೀಟರ್ ಆಫ್ ದ ಲೆಂತ್ ಆಫ್ ದ ಥರ್ಮೋಮೀಟರ್ ಟು ಬಿ ಇನ್ಸರ್ಟೆಡ್ ಇನ್ ದ ರೆಕ್ಟಮ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ಹೀಟ್ ಲಾಸ್ ಆಗೋದು ಇದರಲ್ಲಿ ರೇಡಿಯೇಷನಲ್ಲಿ. ಯೂಶಲಿ 60% ಆಫ್ ದ ಹೀಟ್ ಲಾಸ್ ಆಗೋದು ರೇಡಿಯೇಷನ್ ಅಂದರೆ ಇನ್ಫ್ರಾರೆಡ್ ರೇಸ್ ಮೂಲಕ ಯಾವುದು ಹೀಟ್ ಲಾಸ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಹೇಳ್ತೇವೆ, ರೇಡಿಯೇಷನ್ ಅಂತ ಹೇಳ್ತೇವೆ. ಸೊ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಹೌ ಟು ಕ್ಲೀನ್ ದ ಥರ್ಮೋಮೀಟರ್ ನಾನು ಏನು ಹೇಳಿದೆ, ಯಾವಾಗಲೂ ಮೋರ್ ಕ್ಲೀನರ್ ಏರಿಯಾ ಟು ಲೆಸ್ ಕ್ಲೀನರ್ ಏರಿಯಾ ಅಂದರೆ ಲೆಸ್ ಕಂಟ್ಯಾಮಿನೇಷನ್ ಟು ಮೋರ್ ಕಂಟ್ಯಾಮಿನೇಷನ್. ಸೊ ಬಿಫೋರ್ ಯೂಸ್ ಏನು ಮಾಡ್ತೀವಿ, ವಿ ಸ್ಟಾರ್ಟ್ ವಿತ್ ದ ಬಲ್ಬ್, ಗೋ ಟುವರ್ಡ್ಸ್ ದ ಸ್ಟೆಮ್. ಆಫ್ಟರ್ ಯೂಸ್ ಏನು ಮಾಡ್ತೀವಿ, ವಿ ಸ್ಟಾರ್ಟ್ ವಿತ್ ದ ಸ್ಟೆಮ್, ಗೋ ಟುವರ್ಡ್ಸ್ ದ ಬಲ್ಬ್.
ಗೋ ಟುವರ್ಡ್ಸ್ ದ ಬಲ್ಬ್. ಏನು ಯೂಸ್ ಮಾಡ್ತೀವಿ? ಆಲ್ಕೋಹಾಲ್, 70% ಆಫ್ ಆಲ್ಕೋಹಾಲ್ ಸ್ವ್ಯಾಬ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಮೂಮೆಂಟ್ ಯಾವ ಥರ ಇರಬೇಕು? ಯೂಶಲಿ ರೊಟೇಷ್ನಲ್ ಮೂಮೆಂಟ್ ಇರಬೇಕು. ಸೊ this is all about the temperature. With this, we'll end today's discussion. Thank you.